ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಜಮಖಂಡಿ ನಗರದ ಪೊಲೀಸರಿಂದ ಬೃಹತ್ ಕಾರ್ಯಾಚರಣೆ. ಬಾಗಲಕೋಟೆ ಪೊಲೀಸ್ ಅಧೀಕ್ಷಕರು ಅಮರನಾಥ್ ರೆಡ್ಡಿ ಹಾಗೂ ಜಮಖಂಡಿ ತಾಲೂಕು ಪೊಲೀಸ್ ಉಪವಿಭಾಗದ ಅಧಿಕಾರಿಯಾದ ಶಾಂತವೀರ್ ಅವರ ನೇತೃತ್ವದಲ್ಲಿ ಬೃಹತ್ ಕಾರ್ಯಾಚರಣೆ. ಜಮಖಂಡಿ ನಗರದಲ್ಲಿ ಹಗಲು ಹಾಗೂ ರಾತ್ರಿ ಕಳ್ಳತನ ಮಾಡುವ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಜಮಖಂಡಿ ನಗರದ ಪೊಲೀಸರು. ಆರೋಪಿತರು ಮಹಾರಾಷ್ಟ್ರ ರಾಜ್ಯದ ಚಡಚಣ ಅಂತ ತಿಳಿದು ಬಂದಿರುತ್ತೆ. ಆರೋಪಿತರಿಂದ 170 ಗ್ರಾಂ ಬಂಗಾರದ ಆಭರಣಗಳು ಹಾಗೂ ಕಳ್ಳತನ ಮಾಡಲು ಉಪಯೋಗಿಸಿದ ಹೋಂಡಾ ಶೈನ್ ಮೋಟಾರ್ ಸೈಕಲ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಬಸ್ಸು ಬಿಸ್ನಾಳ್ ಅವರು, ಹಾಗೆ ನಮ್ಮ ಗ್ರಾಮೀಣ ಪೊಲೀಸ್ ಠಾಣೆ ಸಿಬ್ಬಂದಿಗಳಾಗಿರ್ತಕ್ಕಂಥ ಬಾಹುಬಲಿ ಕುಸ್ನಾಳ್ ಅವರು, ಪೂಜಾರಿ ಅವರು, ಹೊಸ್ಮಾನಿ ಅವರು, ಸಣ್ಣಗೌಡರು, ಜಕಾತಿ ಅವರು, ಸಂಗಮೇಶ್ ಕುಪ್ಪರ್ ಅವರು, ಬಡಗೇರ್ ಅವರು, ಹೀಗೆ ಎಲ್ಲರೂ ಕಾರ್ಯಕ್ಷಮತೆ ಮೇರೆಗೆ ಈ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯ ಮಾಡೋಕ್ಕೆ ಸಾಧ್ಯವಾಗಿದೆ. ಇದಕ್ಕೆ ಇವರು ಕಾರ್ಯವನ್ನು ಮೆಚ್ಚಿ ನನ್ನ ಕಡೆಯಿಂದ ಈಗಾಗಲೇ ಸುಮಾರು 10,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ 10,000 ರೂಪಾಯಿ ನಗದು ಬಹುಮಾನವನ್ನು ನಾನು ಕೊಟ್ಟಿದ್ದೀನಿ. ಹಾಗೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರ ಕಡೆಯೂ ಸಹ ಇದಕ್ಕೆ ಸುಮಾರು 10,20,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಭರಣಗಳನ್ನು, ಹಾಗೆ ಒಂದು ಹೋಂಡಾ ಶೈನ್ ಮೋಟರ್ ಬೈಕನ್ನು ನಾವು ಈಗಾಗಲೇ ವಶಪಡಿಸ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಅದನ್ನು ಕೋರ್ಟ್ ಪ್ರೊಸೀಜರ್ ಪ್ರಕಾರ ಅದನ್ನು ಯಾರು ಕರ್ಕೊಂಡಿರ್ತಾರೆ ಅವರಿಗೆ ಎದುರಿಸುವಂಥ ಕೆಲಸವನ್ನು ಮಾಡ್ತೀವಿ. ಈ ಒಂದು ಕಾರ್ಯ ಯಶಸ್ವಿಯಾದ ಕಾರಣ ಅಂತ ಹೇಳಿದ್ರೆ, ನಮ್ಮಲ್ಲಿ ಗಣೇಶ್ ನಗರ, ಬನಶಂಕರಿ, ಮಾವಡಿ ಕಾಲೋನಿಗಳಲ್ಲಿ ಕಳೆದ ವರ್ಷ ರಾತ್ರಿ ಕಳ್ಳತನಗಳಾಗಿತ್ತು. ಕೆಲವು ಸಂದರ್ಭದಲ್ಲಿ ಹಗಲು ಕಳ್ಳತನ ಆಗಿತ್ತು. ಅದರಲ್ಲಿ ನಮಗೆ ಒಂದು ಫಿಂಗರ್ ಪ್ರಿಂಟು ಸಿಕ್ಕಿತ್ತು. ಆ ಒಂದು ಚಾನ್ಸ್ ಪ್ರಿಂಟನ್ನು ತೊಗೊಂಡು, ಫಿಂಗರ್ ಪ್ರಿಂಟನ್ನು ತೊಗೊಂಡು ನಾವು ಅದನ್ನು ಚೆಕ್ ಮಾಡಲಾಗಿ ಅದು ಆರೋಪಿ ಆಕಾಶ್ ಅಂತೇಳಿ ಗೊತ್ತಾಯಿತು. ಇಮಿಡಿಯೇಟ್ಲಿ ನಾವು CPM ಮತ್ತು PS ಅವರು ಕಾರ್ಯೋನ್ಮುಖರಾಗಿ ಅವರನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಈ ಒಂದು ಇಷ್ಟು ಪ್ರಮಾಣದ ಆಭರಣಗಳನ್ನು ವಶಪಡಿಸೋಕ್ಕೆ ನಮ್ಮ CPI ನೇತೃತ್ವ ತಂಡ, ಮಹೇಶ್ ಶಂಕರ್ PSI ಗ್ರಾಮೀಣ ಠಾಣೆಯವರು ಆರೋಪಿಗಳನ್ನು ಪತ್ತೆ ಹಚ್ಚಿ ಹಿಡಿಯೋಕ್ಕೆ ಸಾಕಷ್ಟು ಶ್ರಮವಹಿಸಿದ್ದಾರೆ. ಅವ್ರ ಜೊತೆ ನಮ್ಮ ಸಿಬ್ಬಂದಿಗಳಾಗಿರ್ತಕ್ಕಂಥ ಸೌದತ್ತಿ ಅವರು, ಕುಂಬಾರ್ ಅವರು, ಹಾಗೆ ಫಿಂಗರ್ ಪ್ರಿಂಟ್ ಸಿಬ್ಬಂದಿಯಾಗಿರ್ತಕ್ಕಂಥ ಮಲ್ಲು ದಿಲ್ವಾರ್ ಅವರು, ರಾಘವೇಂದ್ರ ಕುಂಬಾರ್ ಅವರು, ರಾಜು ಮರಾಠಿ, ಸಿದ್ದನಗೌಡ ಬಿರಾದರ, ಗಣಕ ಶ್ರೀ ಅಮರನಾಥ್ ರೆಡ್ಡಿ IPS ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಹಾಗೆ ಶ್ರೀಯುತ ಪ್ರಸನ್ನ ದೇಸಾಯಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಹಾಗೆ ಮಂತೇಶ್ ಜಿದ್ದಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಇವರ ಮಾರ್ಗದರ್ಶನದಲ್ಲಿ ಎಡ್ಡಿ ಮಡ್ಡಿ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ಕಾರ್ಯಾಚರಣೆ ಮಾಡಲಾಯಿತು. ಈ ಕಾರ್ಯಾಚರಣೆಯಲ್ಲಿ ಇಬ್ಬರು ಆರೋಪಿಗಳನ್ನು ನಾವು ಬಂಧಿಸಿದ್ವಿ. ಒಬ್ಬರು ವಿಶಾಲ ಆಲಿಯಾಸ್ ಆಕಾಶ್ ಜಾಧವ್ ಅಂತೇಳಿ, ಸುಮಾರು 24 ವರ್ಷ, ಸ್ವಂತವ್ರು ಬಂದುಬಿಟ್ಟು ಚಡಚಣ, ಈಗಿರ್ತಕ್ಕಂಥದ್ದು ಸೋನಾಳದಲ್ಲಿರ್ತಕ್ಕಂಥದ್ದು. ಅವ್ರ ಜೊತೆ ಸಂತೋಷ್ ಲಕ್ಷ್ಮಣ್ ಕೋಳಿ, ಇವರು ಸಹ ಚಡಚಣದವರು. ಪೊಲೀಸರ ಕಾರ್ಯಾಧ್ಯಕ್ಷತೆಯಲ್ಲಿ ಮೆಚ್ಚಿ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ ಇವರಿಂದ ಸೂಕ್ತ ಬಹುಮಾನ ಘೋಷಣೆ ಮಾಡಿದ್ದಾರೆ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.